ಬೇಜಾರು ಮಾಡ್ಕೋಬಿಡಿ ಯಾರು ಆಯ್ತಾ ಅಂತ ಏನೋ ಚಿಕ್ಕ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಕೆಂಡ್ ವ್ಲಾಗ್ಸ್, ಸ್ವಲ್ಪ ಶಾಪಿಂಗ್ ಹೋಗೋಕ್ಕಿದೆ ಆ್ಯಂಡ್ ಶೇಂಗಾ ಹೋಳಿಗೆ ಕೂಡ ಮಾಡ್ತಾ ಇದ್ದೀನಿ ಇವತ್ತು. ಸೊ ಅದನ್ನು ಹಾಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ಇವಾಗ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಫಸ್ಟು ಹಿಟ್ಟು ರೆಡಿ ಮಾಡ್ಕೊಬೇಕಲ್ವಾ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟಿಗೆ ನಾನಿಲ್ಲಿ 3/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಫುಲ್ಲು ಮೈದಾ ಹಿಟ್ಟು ಹಾಕಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ತುಂಬ ದಿನ ಇಟ್ಕೊಳಕ್ಕೆ ಬರಲ್ಲ. ಇದನ್ನಾದರೆ ನಾವು ತುಂಬ ದಿನ ಇಟ್ಕೊಂಡು ತಿನ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ, ನನಗೂ ಗೊತ್ತು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ನೆಕ್ಸ್ಟ್ ಕಮೆಂಟ್ ಕೂಡ ಮಾಡ್ತಾರೆ ಹೆಲ್ದಿ ರೆಸಿಪಿ ಅಂತ ಹೇಳಿಬಿಟ್ಟು. ಆದರೆ ಕೆಲವೊಂದು ಹೋಳಿಗೆಗಳಿಗೆ ಮೈದಾ ಹಿಟ್ಟು ಯೂಸ್ ಮಾಡಲೇಬೇಕಾಗತ್ತೆ. ಇನ್ನು ಮೈದಾ ಹಿಟ್ಟು ತಿನ್ನೋಕ್ಕಾಗಲ್ಲ, ನಮ್ಗೆ ಇಷ್ಟನೇ ಇಲ್ಲ ಅಂತ ಅನ್ನೋರು ಏನೂ ಆಪ್ಷನ್ ಇಲ್ಲ ಅಂತ ಅಂದರೆ ಬೇಕಾದರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಆದರೆ ಇದು ಗೋಧಿ ಹಿಟ್ಟಲ್ಲಿ ಮಾಡೋಕ್ಕಿಂತ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದನ್ನು ನೀಟಾಗಿ ಕಲಸಿ ಚೆನ್ನಾಗಿ ನಾದ್ಬಿಟ್ಟು 1 ಅವರು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ರವೆ ಹಾಕಿರೋದ್ರಿಂದ ರವೆ ಮತ್ತು ಹಿಟ್ಟು ಎಲ್ಲ ಮಿಕ್ಸ್ ಆಗಿಬಿಡಬೇಕು. ಅದಕ್ಕೆ ನಾನಿಲ್ಲಿ ಚೆನ್ನಾಗಿ ಕಲಸಿ 1 ಅವರು ರೆಸ್ಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಆ ಟೈಮಲ್ಲಿ ಇಲ್ಲಿ ನಾನು ಇವಾಗ ಶೇಂಗಾನ ಹುರ್ಕೊಬೇಕು. ನಾನಿಲ್ಲಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನೋ ಅಥವಾ ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲೇ ಶೇಂಗಾ ಕೂಡ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋಕ್ಕೆ ಹೋದರೆ ಅದು ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನ ಹುರಿಬೇಕು. ಇದು ಯಾವ ಥರ ಅಂದರೆ ನೋಡಿ, ಅದೆಲ್ಲ 2 ಓಪನ್ ಆಗಬೇಕು ಮಧ್ಯದಲ್ಲಿ. ಆ ರೀತಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೆಲ್ಲ ಇದನ್ನು ಆರಕ್ಕೆ ಬಿಡ್ತಾಯಿದ್ದೀನಿ. ನೆಕ್ಸ್ಟು ಅದೇ ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು ಹಾಕಿಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಅದು ಚಟಪಟ ಅನ್ನಬೇಕು. ಅಲ್ಲಿವರೆಗೂ ಒಂದು 2-3 ನಿಮಿಷ ಫ್ರೈ ಮಾಡಿದ್ರು ಸಾಕು. ಇದು ಆಲ್ಮೋಸ್ಟ್ ಎಲ್ಲಾದರೂ ಬಿಳಿ ಎಳ್ಳಲ್ಲಿ ಮಾಡ್ತಾರೆ. ನಾನು ಬಿಳಿ ಎಳ್ಳಲ್ಲಿ ಸಾಮಾನ್ಯ ಅಲ್ವಾ ಅಂತ ಹೇಳಿಬಿಟ್ಟು ಕರಿ ಎಳ್ಳಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಒಂದು 2-3 ನಿಮಿಷ ಆರಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇವಾಗ ಇದು ತಣ್ಣಗಾಗಿದೆ. ಇದನ್ನ ಇವಾಗ ಮಿಕ್ಸಿ ಮಾಡಬೇಕು. ಸ್ವಲ್ಪ ನೈಸ್ ಪೇಸ್ಟ್ ಥರ ಮಾಡಿಕೊಂಡ್ರೆ ನಮಗೆ ಇದನ್ನು ನೆಕ್ಸ್ಟ್ ಜರಡಿ ಹಿಡಿಯೋ ಅವಶ್ಯಕತೆ ಇರಲ್ಲ. ಇಲ್ಲ ಅಂದರೆ ದೊಡ್ಡ ಪೀಸಸ್ನೆಲ್ಲ ತಕ್ಕೊಬೇಕಾಗುತ್ತೆ. ಇದರೊಟ್ಟಿಗೆ ನಾನು ಇವಾಗ ಬೆಲ್ಲ ಕೂಡ ಆ್ಯಡ್ ಮಾಡಿಬಿಟ್ಟು ನೈಸ್ ಪೌಡರ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ಬೆಲ್ಲ ಕೂಡ ತೊಗೊಂಡಿದ್ದೀನಿ, 1 ಕಪ್ಪು. ನೀವು ನೋಡಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಥವಾ ಜಾಸ್ತಿ ಬೇಕೋ ಸ್ವಲ್ಪ ಕಮ್ಮಿ ಬೇಕು ಅಂತ ನೋಡಿಕೊಂಡು ನೀವು ಬೆಲ್ಲನ ಆ್ಯಡ್ ಮಾಡ್ಕೊಬೋದು. ನೋಡಿ ನೀಟಾಗಿ ನಾನೀಗ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಮಾಡಲಿಕ್ಕೆ. ನಾನಿವಾಗ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊತ ನೀಟಾಗಿ ಕಲಿಸ್ಕೊಂಡು ಹೂರಣ ರೆಡಿ ಮಾಡ್ಕೊಬೇಕು. ನೀವು ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಬೆಲ್ಲ ಕೂಡ ಹಾಕಿರೋದ್ರಿಂದ ಬೇಗ ಕರಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೂರೇ ನೀರು ಹಾಕಬೇಕು. ಚೂರೇ ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ಹೂರಣನ ರೆಡಿ ಮಾಡ್ಕೊಬೇಕು. ನೀವಿಲ್ಲಿ ಈ ಹೂರಣನ ಎಷ್ಟು ನೀಟಾಗಿ ರೆಡಿ ಮಾಡ್ಕೊತೀರೋ ನಿಮಗೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ದಿನ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ವಲ್ಪ ಬಿಸಿನೀರು ಹಾಕಿ ಕಲಿಸೋದ್ರಿಂದ ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಥವಾ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವೇ ಮಾಡ್ಕೊಬೋದು. ಒಂದೇ ಸತಿ ನೀರು ಹಾಕಿದ್ರೆ ಮಾತ್ರ ಫುಲ್ ಪಾಯಸ ಥರ ಆಗೋಗ್ಬಿಡುತ್ತೆ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸು ಲಾಸ್ಟ್ ಟೈಮ್ ಒಂದು ಸತಿ ಹಾಗೆ ಮಾಡಿದ್ದೆ. ಅದಕ್ಕೆ ಇವಾಗ ಇದನ್ನು ನೀಟಾಗಿ ನಮ್ಗೆ ಯಾವ ಥರ ಉಂಡೆ ಬೇಕೋ ಆ ರೀತಿ ಎಷ್ಟು ಚಿಕ್ಕದಾಗಬೇಕೋ ಹೋಳಿಗೆ ಅಷ್ಟು ಚೆನ್ನಾಗಿ ಹೂರಣನ ನಾವು ರೆಡಿ ಮಾಡ್ಕೊಬೋದು. ನಾನಿಲ್ಲಿ ಇಬ್ಬರೇ ಇರೋದ್ರಿಂದ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಗೆ ಇವಾಗ ಸದ್ಯಕ್ಕೆ ನಾನು 4-5 ಹೋಳಿಗೆ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ನಾನು 4-5 ಹೋಳಿಗೆ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ. ಅದಕ್ಕೆ ಅಷ್ಟು ಮಾತ್ರ ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ಹೂರಣ ಕೂಡ ರೆಡಿಯಾಗಿದೆ. ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ. ಆಲ್ಮೋಸ್ಟು 1.5 ಅವರ್ ಆಯಿತು ನಾನು ಕಲಸಿಟ್ಬಿಟ್ಟು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ಇದನ್ನು ಅಷ್ಟೇ ನಾರ್ಮಲ್ ನಾವು ಹೇಗೆ ಹೋಳಿಗೆ ಮಾಡ್ತೀವೋ ಅದೇ ರೀತಿಯೇ ಸ್ವಲ್ಪ ಹಿಟ್ಟು ತೊಗೊಂಡು ಹೂರಣ ಹಾಕೋಕ್ಕೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ರೆಡಿ ಮಾಡ್ಕೊಬೇಕು ನಾವು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ನಿಮಗೆ ಫುಲ್ ಮೈದಾ ಹಿಟ್ಟು ಹಾಕಿಲ್ಲ. ಹಾಗಾಗಿ ಅದು ಫುಲ್ಲು ನಿಮಗೆ ಸ್ಪ್ರೆಡ್ ಮಾಡಿ ಹಾಕೋಕ್ಕೆ ಬರಲ್ಲ. ಸ್ವಲ್ಪ ದಪ್ಪಕ್ಕೆ ಜಾಸ್ತಿನೇ ತೊಗೊಬೇಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಇಲ್ಲಿ ಹೂರಣನ ಅದರೊಳಗಡೆ
ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ. ಇದು ಇಷ್ಟೇ ನಿಮಗೆ ಅದನ್ನು ಹಿಂಗೆ ಮೇಲೆ ಎತ್ಬಿಟ್ಟು ಹಾಕಕ್ಕೆ ಬರುತ್ತೆ, ಜಾಸ್ತಿ ಎತ್ತಕ್ಕೆ ಬರಲ್ಲ, ಗಟ್ಟಿನೇ ಬರುತ್ತೆ. ಯಾಕಂದರೆ ನೀವು ಇದು ನಾರ್ಮಲ್ ಹೋಳಿಗೆ ಥರ ನಿಮಗೆ ತಟ್ಟಕ್ಕೂ ಬರಲ್ಲ, ಇದನ್ನು ನೀವು ಚಪಾತಿ ರೀತಿನೇ ಲಟ್ಟಿಸ್ಬೇಕಾಗತ್ತೆ. ಹಾಗಾಗಿ ಯಾವ ಥರ ಬೇಕೋ ಎಷ್ಟು ಹಿಟ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಿಟ್ಟು ತೊಗೊಬೇಕು. ನಾನಿಲ್ಲಿ ಹಿಟ್ಟು ತೊಗೊಂಡು ಹೂರಣ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಮತ್ತೆ ಸ್ಪ್ರೆಡ್ ಮಾಡಿಬಿಟ್ಟು ರೌಂಡ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಈ ಕಡುಬೆಲ್ಲ ಕಟ್ತೀವಲ್ಲ ಅದೇ ರೀತಿಯಲ್ಲೇ ಒಂದು ಸತಿ ಫುಲ್ ಉಂಡೆ ಮಾಡಿಕೊಂಡ್ರೆ ನಮಗೆ ತಟ್ಟಕ್ಕೆ ಈಸಿ ಆಗುತ್ತೆ. ತಟ್ಬೋದು ಅಥವಾ ನನಗೆ ತಟ್ಟಕ್ಕಷ್ಟು ಬರಲ್ಲ, ಹಾಗಾಗಿ ನಾನು ಚಪಾತಿ ರೀತಿಯೇ ಉದ್ತೀನಿ. ಆಲ್ಮೋಸ್ಟ್ ಇದನ್ನು ಚಪಾತಿ ರೀತಿಯಲ್ಲೇ ಉದ್ತಾರೆ. ನಾನಿಲ್ಲಿ ಚಪಾತಿ ಥರ ಉದ್ಲಿಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ತೊಗೊಂಡ್ರೆ ಮೈದಾ ಹಿಟ್ಟು ತುಂಬ ಸಾಫ್ಟ್ ಇರುತ್ತೆ, ತುಂಬ ತಿರುಗಲ್ಲ, ಆ್ಯಂಡ್ ಮತ್ತು ನಿಮಗೆ ಇದು ಮಾಡಲಿಕ್ಕೂ ಸರಿಯಾಗಿ ಆಗಲ್ಲ. ಅದೇ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನೀವು ಚೆನ್ನಾಗಿ ತಿರುಗಿಸ್ಬಿಟ್ಟು ನಾರ್ಮಲಾಗಿ ನೀವು ಚಪಾತಿ ಹೇಗೆ ನಾವು ಲಟ್ಟಿಸ್ತೀವೋ ಅದೇ ರೀತಿಯೇ ಲಟ್ಟಿಸ್ಬೋದು. ಶೇಪ್ ಕೂಡ ಅಷ್ಟೇ, ನೀವು ರೌಂಡು ಕೂಡ ಮಾಡ್ಕೊಬೋದು, ನಿಮ್ಗೆ ಯಾವ ಥರ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮಾಗಿ ಎಷ್ಟು ಬರುತ್ತೋ ಆ ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2-3 ಹೋಳಿಗೆನ ತುಂಬ ತೆಳು ಮಾಡ್ತಾಯಿದ್ದೀನಿ, ಮತ್ತೊಂದು ಸ್ವಲ್ಪ ಹೋಳಿಗೆನ ಸ್ವಲ್ಪ ದಪ್ಪಕ್ಕೆ ಮಾಡ್ತಾಯಿದ್ದೀನಿ. ತೆಳು ಮಾಡಿರೋದನ್ನು ಇವಾಗಲೇ ತಿನ್ನೋಣ ಅಂತ, ದಪ್ಪಕ್ಕಾಗಿರೋದನ್ನು ತುಂಬ ದಿನ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ 2 ಥರನೂ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಊರ್ ಸೈಡಲ್ಲೆಲ್ಲ ಈ ಥರ ಹೋಳಿಗೆನ ಒಂದೇ ಸತಿ ಒಂದು 50-100 ಹೋಳಿಗೆ ಮಾಡಿಟ್ಕೊಂಡು 2-3 ತಿಂಗಳಿಗೆಲ್ಲ ಇಟ್ಕೊಂಡು ತಿಂತಾರಂತೆ. ಬಟ್ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಯಾವಾಗ ಬೇಕೋ ಇಬ್ಬರೇ ಇರೋದ್ರಿಂದ ಮಾಡ್ಕೊಳ್ಳೋಣ ಅಂತ. ಇವಾಗ ಮಿಕ್ಕಿರೋ ಹೋಳಿಗೆನೂ ಅಷ್ಟೇ ನಾನು ಅದೇ ರೀತಿ ತುಂಬ ಜಾಸ್ತಿ ಹಿಟ್ಟು ತೊಗೊಂಡು ಹೂರಣನೆಲ್ಲ ಹಾಕ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಎಲ್ಲದನ್ನೂ ಲಟ್ಟಿಸ್ಕೊಂಡು ನಾನಿಲ್ಲಿ ಒಂದು ತವಾನ ಕಾಯಕ್ಕಿಟ್ಬಿಟ್ಟು ತವಾ ಬಿಸಿ ಆದಮೇಲೆ ಅದಕ್ಕೆ ಹೋಳಿಗೆ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಎಲ್ಲ ಹಚ್ಚೋದು ಏನೂ ಬೇಡ, ನೀವು ವಿತೌಟ್ ಆಯಿಲೇ ಇದನ್ನು ಮಾಡೋದು. ಯಾಕೆಂದರೆ ಇದನ್ನು ಸ್ಟೋರ್ ಮಾಡಿರ್ತೀರಲ್ವ, ವಿತೌಟ್ ಆಯಿಲ್ ಇಟ್ಟರೆ ಅದೇ ರೀತಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ತುಂಬ ಸಾಫ್ಟ್ ಕೂಡ ಇರಲ್ಲ ಆಯಿತಾ, ಇವಾಗಲೇ ಹೇಳಿರ್ತೀನಿ. ಆಮೇಲೆ ಮಾಡಿಬಿಟ್ಟು ತುಂಬ ರಫ್ ಆಗಿದೆ ಅಂತ ಹೇಳಬೇಡಿ, ಇದು ಸ್ವಲ್ಪ ರೊಟ್ಟಿ ಥರನೇ ಬರುತ್ತೆ. ಸ್ಟೋರ್ ಮಾಡಿ 2-3 ತಿಂಗಳು ಇಟ್ಕೊಂಡು ತಿನ್ನೋದ್ರಿಂದ ಆಯಿಲ್ ಏನು ಹಾಕೋದು ಬೇಡ. ಇದೇ ರೀತಿ ತುಂಬ ಗಟ್ಟಿಯಾಗೇನೆ ತಿಂದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಮಿಕ್ಕಿರೋ ಎಲ್ಲ ಹೋಳಿಗೆಗಳನ್ನು ನಾನು ಬೇಯಿಸ್ಕೊಂಡೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ರೌಂಡಾಗಿ ತುಂಬ ಗಟ್ಟಿ ಬಂದಿದೆ, ಸಾಫ್ಟ್ ಏನೂ ಇಲ್ಲ ಇದು. ಬಟ್ ಇದಕ್ಕೆ ಇವಾಗ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ನಾರ್ಮಲಾಗಿ ಎಲ್ಲರ ಮನೇಲೂ ಎಲ್ಲ ಹಬ್ಬಕ್ಕೂ ಮಾಡೇ ಮಾಡ್ತಾರೆ. ಬಟ್ ಈ ಥರ ಶೇಂಗಾ ಹೋಳಿಗೆನ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಡಿಫ್ರೆಂಟ್ ಅನಿಸುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ ಆಯಿತು, ನಾನು ತುಪ್ಪ ಹಾಕ್ಕೊಂಡು ತಿಂದೆ. ನನಗೆ ಡಿಫ್ರೆಂಟಾಗಿ ನಾರ್ಮಲಾಗಿ ಬೇಳೆ ಹೋಳಿಗೆ ತಿಂದು ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಹೋಳಿಗೆ ಎಲ್ಲ ತಿಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಔಟ್ಸೈಡ್ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಸೊ ಇವಾಗ ರೆಡಿ ಆದ್ವಿ, ಸ್ಟುಡಿಯೋಕ್ಕೆ ಹೋಗ್ಬೇಕು ಇವಾಗ, ಶಾಪಿಂಗ್ ಮಾಡೋಣ ಅಂತ. ಏನೋ ಒಂದು ಚಿಕ್ಕ ಪಿಂಪಲ್ಸ್ ಆಗ್ಬಿಟ್ಟಿದೆ ಒಂದು. ತಲೆ ಪಿಂಪಲ್ ಆಗಿದೆ ಅಂತ ಹೇಳ್ತಿದ್ದೀನಿ, ಈ ವಾಟ್ ಹ್ಯಾಪನ್ಡ್ ಅಂತೆ. ಚೂರು ಪಿಂಪಲ್ ಆಗಿದೆ, ಸಿಂಪಲ್ ಆಗಿಲ್ಲ, ಮನೆ ಹತ್ರನೇ ಇದೆ. ಸೊ ಬಟ್ ನಾವು ಹೋಗ್ತಾ ಇರೋದು ಕೋರ್ಮಂಗ್ಲಕ್ಕಲ್ಲ, ಇವತ್ತು HSRಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಕೋರ್ಮಂಗ್ಲ ಜೂಡಿಯೋ ಸ್ವಲ್ಪ ಸಣ್ಣಕ್ಕಿದೆ, HSR ಜೂಡಿಯೋನೇ 3 ಫ್ಲೋರ್ ಚೆನ್ನಾಗಿದೆ. ಸೊ ಅದಕ್ಕೆ HSRಗೆ ಹೋಗೋಣ ಅಂತ. ನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನು ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬಿಡಿ ಯಾರು ಆಯ್ತಾ. ನೀನ್ ಯಾರು ಗೊತ್ತೇ ಇಲ್ಲ ಬೇಜಾರಾಗಕ್ಕೆ. ಒಂದು ಸ್ವಲ್ಪ ಹುಷಾರಿಲ್ಲ, ಹೌದು, ಸ್ವಲ್ಪ ಲೈಟಾಗಿ ಫೀವರ್ ಬಂದಿದೆ, ಹೋಗ್ಬಿಟ್ರು. ಸರಿ ಹೋಗೋಣ ಬನ್ನಿ. ನಮಗೆ HSR ಮತ್ತು ಕೋರ್ಮಂಗ್ಲ 2 ಮಿಡ್ಲ್ ಥರ ಇರೋದ್ರಿಂದ ಸುಮ್ಮನೆ ಯಾಕೆ ಕಾರ್ ತೊಗೊಂಡು ಹೋಗೋದು, ಬೈಕಲ್ಲೇ ಹೋಗೋಣ ಅಂತ ಹೊರಟ್ವಿ. ಬಟ್ ಬೈಕ್ ತೆಗಿದೆ ತುಂಬ ದಿನ ಆಗಿತ್ತಲ್ಲ, ಬ್ಲೋ ಕೂಡ ತುಂಬ ಕಮ್ಮಿ ಇತ್ತು, ಅದಕ್ಕೆ ಆನ್ ದ ವೇನೆ ಬ್ಲೋ ಕೂಡ ಹಾಕ್ಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಎಳ್ನೀರು ಕೂಡ ಕಾಣಿಸ್ತು, ತುಂಬ ದಿನ ಆಗಿತ್ತು ಎಳ್ನೀರು ಬೇರೆ ಕುಡಿದೆ, ಅದಕ್ಕೆ ಎಳ್ನೀರು ಬೇರೆ ಕುಡ್ಕೊಂಡು ನೆಕ್ಸ್ಟ್ ಆಮೇಲೆ ಹೋಗೋಣ. ಶಾಪಿಂಗ್ ಹೋದರೆ ಬರೋದು ಹೆಂಗೂ ಲೇಟ್ ಆಗುತ್ತೆ ಅಂತ ಗೊತ್ತಲ್ವಾ, ಅದಕ್ಕೆ ಇಲ್ಲೇ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಥ್ಯಾಂಕ್ಸ್ ಹೇಳ, ನನಗೆ ಥ್ಯಾಂಕ್ಸ್ ಹೇಳ. ಎಳ್ನೀರು ಕುಡಿಸ್ತಾ ಇರಲ್ಲ, ಯಾವಾಗ ನಿಮ್ಮ ಮನೇಲಿ ಎಳ್ನೀರು ಕೊಡ್ಸಿದ್ರ? ಅದು ಬೇಡ, ಕೊಡ್ಸಿದ್ರ?
ನೆಕ್ಸ್ಟು ಎಳ್ನೀರು ಕುಡ್ಕೊಂಡು ಝೂಡಿಯೋ ಹತ್ರ ಬಂದ್ವಿ. ಇಲ್ಲಿ ಸೈಡಲ್ಲೂ ಏನೋ ವರ್ಕ್ ಕೂಡ ನಡೀತಾ ಇತ್ತು. ವೀಕೆಂಡ್ ಆದ್ರೂ ನನಗೆ ಅಷ್ಟೊಂದು ಜನ ಕೂಡ ಅನಿಸೇ ಇಲ್ಲಪ್ಪ. ಒಳಗಡೆ ಹೋಗಿ ನೋಡಿದೆ ಡ್ರೆಸ್ಸಸ್ಸು $799 $299 ರುಪೀಸ್ಗಿತ್ತು. ಆ್ಯಂಡ್ $299 ಟೀ ಶರ್ಟ್ ಎಲ್ಲ ಇದು, ಬಟ್ ಯಾವುದು ನಂಗೆ ಅಂಥ ಚೆನ್ನಾಗಿದೆ ಅಂತ ಅನಿಸೇ ಇಲ್ಲ. ಎಲ್ಲ ಆಲ್ರೆಡಿ ಕೊಳೆ ಆದಂಗೆ ಕಾಣಿಸ್ತಾ ಇತ್ತು. $499 ಟೀ ಶರ್ಟ್ ಎಲ್ಲ $199 ಆದರೆ ಯಾವುದು ಕ್ವಾಲಿಟಿನೇ ಅನಿಸಿಲ್ಲಪ್ಪ. ಯಾಕೋ ಎಲ್ಲ ಕ್ಲಿಯರೆನ್ಸ್ ಸೇಲು ಅಥವಾ ಯಾವುದು ಸೇಲ್ ಆಗದೆ ಇರೋ ಸ್ಟಾಕೆಲ್ಲ ಇಟ್ಟಿದ್ರು ಅಂತ ಫೀಲ್ ಆಯಿತು. ಬಟ್ ಫೇಸ್ ವಾಶ್ ಎಲ್ಲ $99 ಆ್ಯಂಡ್ ಹೊಸದಾಗಿ ಜುವೆಲ್ಸ್ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಈ ಫಿಂಗರ್ ರಿಂಗ್ ಎಲ್ಲ $99 ಆ್ಯಂಡ್ ಚಿಕ್ಕ ಚಿಕ್ಕ ಸರ ಎಲ್ಲ ಸ್ವಲ್ಪ $199 ಈ ಸರ ಓಕೆ, ನಂಗೆ ಅದು ಸ್ವಲ್ಪ ಇಷ್ಟ ಆಯಿತು. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿದ್ವಿ, ಬಟ್ ಯಾವುದು ತೊಗೊಂಡಿಲ್ಲ. ಮತ್ತು ಡ್ರೆಸ್ಗೆ ಬಂದೆ $799 ಡ್ರೆಸ್ಸು ಮತ್ತು $299 ಪ್ರಾಬ್ಲಮ್ ಏನಂದರೆ ಇಲ್ಲಿ ಸೈಜೇ ಇರಲಿಲ್ಲ ಯಾವುದೂ. ಸ್ಲಿಪ್ಪರು ಎಲ್ಲ ಓಕೆ $199 $299 ಇತ್ತು. ಮಕ್ಕಳು ಬಟ್ಟೆನೂ ಎಲ್ಲ $145 ಸ್ಟಾರ್ಟ್ ಆಗಿತ್ತು. ನನಗೆ ಯಾವುದೋ ಕೆಲವೊಂದು ಇಷ್ಟ ಆಯಿತು, ಬಟ್ ಇಷ್ಟ ಆಗಿದ್ದಲ್ಲಿ ಯಾವುದು ನನಗೆ ಸೈಜ್ ಸಿಕ್ಕಿಲ್ಲ. ಸೈಜ್ ಇಲ್ಲದೆ ಇರೋದೆಲ್ಲ ಚೆನ್ನಾಗೇ ಇರಲಿಲ್ಲ. ನನಗೆ ಏನು ಝೂಡಿಯೋದಲ್ಲಿ ಇಷ್ಟನೇ ಆಗಿಲ್ಲ. ನಾನು ಝೂಡಿಯೋದಲ್ಲಿ ಏನು ಶಾಪಿಂಗೇ ಮಾಡಿಲ್ಲ. ಹೊರಗಡೆ ಬಂದುಬಿಟ್ಟೆ ನಾನು ಆಲ್ರೆಡಿ. ಹೊರಗಡೆ ನೋಡಿದ್ರೆ ಮಾಮ್ ಮೇಡ್ ದೀಸ್ ವಡಾಪಾವ್ ಅಂತ ಇತ್ತು. ಸುಮ್ಮನೆ ಕುತ್ಕೊಂಡು ಒಂದು ಒಳ್ಳೆ ವಡಾಪಾವ್ ತೊಗೊಂಡು ತಿಂದೆ. ವಡಾಪಾವ್ ಚೆನ್ನಾಗಿತ್ತು, ಬನ್ನೆಲ್ಲ ತುಂಬ ಸಾಫ್ಟಾಗಿ ಕೂಡ ಇತ್ತು. ನನಗೂ ಇಷ್ಟ ಆಯಿತು, ಆಮೇಲೆ ಸಿದ್ದುಗೂ ಇಷ್ಟ ಆಯಿತು. ಇಬ್ಬರು ವಡಾಪಾವ್ ತೊಗೊಂಡು ವಡಾಪಾವ್ ತಿಂದ್ವಿ. ಯಾರಾದರೂ ನೆಕ್ಸ್ಟ್ ಝೂಡಿಯೋದಲ್ಲಿ ಹೋದರೆ ಈ ವಡಾಪಾವ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನೆಕ್ಸ್ಟ್ ಏನು ಮಾಡೋದು ಅಂತ ನನಗೆ ಬೇಜಾರಾಗೋಯ್ತು, ಏನೂ ಸಿಕ್ಕೇ ಇಲ್ಲಲ್ಲ ಅಂತ. ಅದಕ್ಕೆ ಸುಮ್ಮನೆ ಮತ್ತೆ ಹೆಂಗೆ ಕಾಣುತ್ತೆ ನೈಟ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವೀಡಿಯೋ ತೊಗೊಂಡು ಅಲ್ಲಿಂದ ಹೊರಟ್ವಿ. ಬಟ್ ಒಂದು ಟೀ ಶರ್ಟ್ ಏನೋ ತೊಗೊಂಡ. ಅಲ್ಲಿಂದ ಹೋಗ್ಬೇಕಾದ್ರೆ ನನಗೇನೋ ಸಿಕ್ಕೇ ಇಲ್ಲ ಬಂದು ಅಂತ ಬೇಜಾರಾಯಿತು. ಆನ್ ದ ವೇ ಕಾಫಿ ಡೇ ಕಾಣಿಸ್ತು. ಬಟ್ಟೆ ಅಂತೂ ಸಿಕ್ಕಿಲ್ಲಲ್ಲ. ಅಟ್ಲೀಸ್ಟ್ ಕಾಫಿ ಡೇಗೆ ಹೋಗ್ಬಿಟ್ಟು ಒಂದು ಕಾಫಿನಾದರೂ ಕುಡ್ಕೊಂಡು ಹೋಗೋಣ ಅಂತ ಅಂದೆ. ಸೊ ಹೋಗೋಣ ಅಂದ. ಒಳಗಡೆ ಹೋದ್ವಿ. ನಾನು ಮಾತ್ರ ಕಾಫಿ ತೊಗೊಂಡೆ. ಅವ್ನು ನನಗೆ ಕಾಫಿ ಬೇಡ ಅಂತ ಹೇಳಿಬಿಟ್ಟು ಅವನೇನೋ ಒಂದು ಕುಕ್ಕೀಸ್ ತೊಗೊಂಡ. ಸೊ ನಾನೊಂದು ಕಾಫಿ ಆರ್ಡ್ರ್ ಮಾಡಿಬಿಟ್ಟು ಕಾಫಿ ಇವಾಗ ಕೊಡ್ತಾಳಾ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೆ. ಅಂತೂ ಇಂತೂ ಕಾಫಿ ತಂದು ಕೊಟ್ಟರು. ನನಗೆ ನಾರ್ಮಲಾಗಿ ಯಾವಾಗಲೂ ಕ್ಯಾಪೆಚಿನೋ ಇಷ್ಟ. ಐರಿಷ್ ಕ್ಯಾಪೆಚಿನೋ ಆರ್ಡ್ರ್ ಮಾಡಿದ್ದೆ, ತಂದು ಕೊಟ್ಟರು. ಅಟ್ಲೀಸ್ಟು ಕಾಫಿ ನೋಡ್ಬಿಟ್ಟು ಖುಷಿ ಆಗೋಯ್ತು. ಬೇರೆ ಏನು ಬಟ್ಟೆಗಿಂತ ಕಾಫಿನೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಕಾಫಿನೇ ತೊಗೊಂಡು ಕಾಫಿನೇ ಕುಡಿದೆ. ಅವನು ಯಾವುದೋ ಒಂದು ಹನಿ ಓಟ್ ಮಿಲ್ಕ್ ಕುಕ್ಕೀಸ್ ಅಂತ ಇತ್ತು. ಹನಿ ಓಟ್ ಮಿಲ್ಕ್ ಕುಕ್ಕೀಸ್ ತೊಗೊಂಡು ಕುಕ್ಕೀಸ್ ತಿಂದ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ಮಾತಾಡ್ತಾ ಏನು ಮಾಡೋದು ಅಂತ ಹೇಳ್ತಾ ಕಾಫಿ ಕುಡ್ಕೊಂತ ಕೂತಿದ್ದೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ನನಗೆ ಸ್ವಲ್ಪ ಇಲ್ಲಿ ಕಾಫಿ ತೊಗೊತೀನಿ ಪೌಡರ್. ನಾನು ಆಲ್ಮೋಸ್ಟ್ ತುಂಬ ಸತಿ ಕಾಫಿ ಪೌಡರ್ ಇಲ್ಲಿಂದ ತೊಗೊಂಡೋಗಿ ಮನೇಲೇ ಫಿಲ್ಟ್ರಿಗೆ ಹಾಕ್ಬಿಟ್ಟು ಯೂಸ್ ಮಾಡಿದ್ದೀನಿ. ಅದಕ್ಕೆ ಮತ್ತೆ ಹೇಗೂ ಬಂದಿದ್ವಲ್ಲ, ಕಾಫಿ ಪೌಡರ್ ಕೂಡ ಖಾಲಿ ಆಗಿತ್ತು. ಅದಕ್ಕೆ ಕಾಫಿ ಕೂಡ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅರೇಬಿಕಾ ಕಾಫಿ ಪುಡಿ ತೊಗೊಂಡೆ ನಾನು. ಇದೆಷ್ಟು $250 ಏನೋ ಇತ್ತು. ಸ್ವಲ್ಪ ಇದೆ ಓಕೆ, ಬಟ್ ಡೈಲಿ ಮಾಡ್ಕೊಂಡೇನು ಕುಡಿಯೋಲ್ಲ, ಆವಾಗವಾಗ ಮಾಡ್ಕೊಂಡು ಕುಡಿಯೋಣ ಅಂತ ತೊಗೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರ್ತಾ ನಂಗೆ ಬಟ್ಟೆ ಸಿಕ್ಕಿಲ್ಲಲ್ಲ. ನೆಕ್ಸ್ಟ್ ಮ್ಯಾಕ್ಸ್ ಕಾಣ್ತು, ಸರಿ ಮ್ಯಾಕ್ಸಿಗಾದರೂ ಹೋಗೋಣ, ಇಲ್ಲಾದರೂ ಬಟ್ಟೆ ಸಿಗುತ್ತಾ ಅಂತ ಹೋದೆ. ಇಲ್ಲೂ ಅದೇ ಥರ ಆಗೋಯ್ತು. 50% ಆಫು, $299 $199 ಟೀ ಶರ್ಟು, ಅದು ಇದು ಅಂತೆಲ್ಲ ಬೋರ್ಡೇನೋ ಹಾಕಿದ್ರು. ಬಟ್ ಒಳಗಡೆ ಹೋಗಿ ನೋಡಿದ್ರೆ ನನಗೇನು ಸಿಕ್ಕಿಲ್ಲ. ಇಲ್ಲೂ ಇವನಿಗೆ ಸಿಕ್ತು. ನಾರ್ಮಲಾಗಿ ಏನಾದರೂ ಹೊರಗಡೆ ಹೋದರೆ ಊಟಕ್ಕೆಲ್ಲ ಹಾಕ್ಕೊಳಕ್ಕೆ ಅಂತ ಒಂದು ಟೀ ಶರ್ಟ್ ತೊಗೊಂಡ. ನನಗೆ ಇದೊಂದು ಟಾಪ್ ಇಷ್ಟ ಆಯಿತು. ಸೊ ನಾನು ಬೇರೆ ಏನೂ ಸಿಕ್ಕಿಲ್ಲ, ಅಟ್ಲೀಸ್ಟ್ ಇದೊಂದು ಟಾಪ್ ಆದರೂ ನೋಡೋಣ ಅಂತ ಅದನ್ನು ಟ್ರೈ ಮಾಡಿದೆ. ಇವನು ಮತ್ತೆ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ದೆ. ಸ್ವಲ್ಪ ಟೀ ಶರ್ಟ್ಸು, ಶರ್ಟು, ಪ್ಯಾಂಟ್ ಎಲ್ಲ ತೊಗೊಂಡ. ಅಷ್ಟೆಲ್ಲ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 10 ಕಾಲಾಗಿ ಹೋಗ್ಬಿಟ್ಟಿತ್ತು. ಸೊ ಬಂದು ಊಟ ಒಂದು ಮುಗಿಸಿದ್ವಿ ಇವಾಗ. ಸೊ ನಾನು ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸೋಣ ಅಂದ್ಕೊಂಡೆ. ನಾನು ಆಗಲೇ ಹೇಳ್ದಂಗೆ ಏನು ಶಾಪಿಂಗ್ ಮಾಡಿಲ್ಲ ಜಾಸ್ತಿ. ನಾನು ಝೂಡಿಯೋದಲ್ಲಿ ಏನೂ ತೊಗೊಂಡೇ ಇಲ್ಲ, ನನಗೇನು ಇಷ್ಟನೇ ಆಗಿಲ್ಲ, ಚೆನ್ನಾಗೂ ಇರಲಿಲ್ಲ. ಕಡಿಮೆ ಪ್ರೈಸಿಗಿತ್ತು, ಬಟ್ ಯಾವುದು ಸೈಜಸ್ ಅಷ್ಟೇ ಇರಲಿಲ್ಲ. ಬಟ್ ನಾನು ಮ್ಯಾಕ್ಸಲ್ಲಿ 2 ಟಾಪ್ ತೊಗೊಂಡೆ, ನಾರ್ಮಲ್ ಸಿಂಪಲ್ ಟಾಪ್ಸ್ ಅಷ್ಟೇ. ಟೆಂಪಲ್ಗೆಲ್ಲಾದರೂ ಹೋಗೋಕ್ಕೆ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಪಿಂಕ್ ಕಲರ್ ಒಂದು ತೊಗೊಂಡೆ ಆ್ಯಂಡ್ ರೆಡ್ ಕಲರ್ ಒಂದು ತೊಗೊಂಡೆ ಅಷ್ಟೇ. ಬಟ್ ಬಾಯ್ಸಿಗೆ ಚೆನ್ನಾಗಿತ್ತು ಅಷ್ಟೇ, ಗರ್ಲ್ಸ್ಗೇನು ಅಷ್ಟು ಯಾವುದು ಚೆನ್ನಾಗಿರಲಿಲ್ಲ. ಝೂಡಿಯೋದಲ್ಲಿ ಅವನು ಒಂದು ಶರ್ಟ್ ಏನೋ ಪರ್ಚೇಸ್ ಮಾಡಿದೆ ಅಷ್ಟೇ. ಆ್ಯಂಡ್ ಮ್ಯಾಕ್ಸಲ್ಲಿ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡಿದ್ರು. ಸ್ವಲ್ಪ ಅಂದರೆ ಆಫರ್ ಏನಂತ ಇರಲಿಲ್ಲ ಮ್ಯಾಕ್ಸಲ್ಲಿ. ಶರ್ಟು ಸ್ವಲ್ಪ ಜೀನ್ಸ್ ಆಫರ್ ಇತ್ತು ಅನಿಸುತ್ತೆ, ಕರೆಕ್ಟ್ ಆಫರ್ ಇತ್ತು. ಏನೋ 2500 ಜೀನ್ಸ್ ಎಲ್ಲ 1800 ರೇಂಜಿಗಿದೆ ಅಂತ ಅನಿಸ್ತು. ಅದಕ್ಕೆ ಅದು ಒಂದು ತೊಗೊಂಡ್ರು. ಆಮೇಲೆ ಶರ್ಟ್ಸ್ ಎಲ್ಲ ಓಕೆ, ಅಂತ ಹೈ ಪ್ರೈಸ್ ಏನಿರಲಿಲ್ಲ.
ನಾರ್ಮಲ್ ಆಗೇ ಪ್ರೈಸ್ ಇದೆ. ಒಂದು 800-900 ರುಪೀಸಿಗೆಲ್ಲ ಒಳ್ಳೆ ಶರ್ಟ್ ಸಿಗುತ್ತೆ. ಓಕೆ ಅಂದರೆ ಒಕೇಶ್ನಲಿ ಒನ್ ಡೇ ಈ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಮೀಟ್ ಆಗಕ್ಕೆ ಹೋದಾಗೆಲ್ಲ ಹಾಕ್ಬೋದು, ಆ ಥರದ್ದೆಲ್ಲ ಇತ್ತು. ಸೊ ಆ ಥರ ಸ್ವಲ್ಪ ಅವ್ರೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ರು ಅಷ್ಟೇ. ನಾನು ಇಷ್ಟೇ ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಬಂದೆ. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.